ವಿದ್ಯಾರ್ಥಿನಿಯರೇ, ದ್ವಿತೀಯ ವರ್ಷದ ಕಲೆ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ಜೆ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕನಾಗಿರ್ತಕ್ಕಂಥ SS ಬಿರಾದಾರ್ ನಿಮಗೆ ಸ್ವಾಗತವನ್ನು ಬಯಸಿ ಇವತ್ತಿನ ಆನ್ಲೈನ್ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ನ್ಯೂ ಟಾಪಿಕ್ ಬಗ್ಗೆ ಹೇಳಬೇಕಾಗಿದೆ. ಈಗಾಗಲೇ ನಾನು ಮೈಸೂರು ಒಂದು ಮಾದರಿ ರಾಜ್ಯದ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಬಗ್ಗೆ ಹಿಂದಿನ ಒಂದು 2 ಅಥವಾ 3 ಆನ್ಲೈನ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಸರ್ ಎಂ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಮಾಡಬೇಕಾಗಿತ್ತು, ಅದರ ಬಗ್ಗೆ ನಾನು ನಂತರ ಆನ್ಲೈನ್ ಕ್ಲಾಸನ್ನು ಹೇಳ್ತೇನೆ. ಎಕ್ಸಾಮ್ ದೃಷ್ಟಿಯಿಂದ, ಪರೀಕ್ಷಾ ದೃಷ್ಟಿಯಿಂದ ನಾವು ದ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಭಾರತದ ರಾಷ್ಟ್ರೀಯ ಚಳವಳಿ ಎಂದು ಕರೀತೀವಿ. ಭಾರತದ ರಾಷ್ಟ್ರೀಯ ಚಳವಳಿ ಇಂಡಿಯಾದೊಳಗೆ 1885 to 1947 ವರೆಗೆ ಭಾರತದಲ್ಲಿ ಸ್ವರಾಜ್ಯದ ಸಲುವಾಗಿ ಹೋರಾಟಗಳು ಪ್ರಾರಂಭಗೊಂಡವು. ಆದರೆ ಭಾರತದ ರಾಷ್ಟ್ರೀಯ ಚಳವಳಿ ಉಗಮ ಆಗಲಿಕ್ಕೆ ಅಥವಾ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ರಾಷ್ಟ್ರೀಯ ಚಳವಳಿ ಪ್ರೇರಣೆ ಕೊಡ್ತು, ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಕಂಡುಕೊಂಡಿತು ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡಬೇಕಾಗಿದೆ. ಬಹುಶಃ ಇದು 5 ಮಾರ್ಕ್ಸ್ ಕ್ವಶನ್ಸ್, ಪರೀಕ್ಷಾ ದೃಷ್ಟಿಯಿಂದ 5 ಅಂಕಗಳ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕಾಗಿ ಇದರಲ್ಲಿ ನಾನು ಸಾಕಷ್ಟು ಪಾಯಿಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದೇನೆ. ಒಂದನೇದು ಭಾರತೀಯ ಸಂಪತ್ತಿನ ನಿರಂತರವಾಗಿರ್ತಕ್ಕಂಥ ಸುಲಿಗೆ, ಬ್ರಿಟಿಷರ ಪಾಶ್ಚಾತ್ಯ ಶಿಕ್ಷಣ ಪರಿಚಯ, ವರ್ಣದ್ವೇಷ ನೀತಿ, ಬ್ರಿಟಿಷರ ನೀತಿಗಳು, ಪತ್ರಿಕೆಗಳ ಪಾತ್ರ, ಆಮೇಲೆ ಪುನರುಜ್ಜೀವನದ ಚಳವಳಿ, ಇತಿಹಾಸದ ಅನೇಕ ಸಂಶೋಧನೆಗಳು, ಆಮೇಲೆ ದೇಶಭಕ್ತಿ ಗೀತೆಗಳು, ಇವೆಲ್ಲ ಭಾರತದ ಒಂದು ಚಳವಳಿಗೆ, ರಾಷ್ಟ್ರೀಯ ಚಳವಳಿಗೆ ಬೆಳವಣಿಗೆಯ ಪ್ರಮುಖ ಹಂತಗಳು ಅಂತ ನಾವು ಪರಿಗಣಿಸ್ತೇವೆ. ಬಹುಶಃ ನಮ್ಮ ದೇಶವನ್ನ ಅನೇಕ ವಿದೇಶಿಯರು ದಾಳಿಗೆ ಒಳಪಟ್ಟಿದ್ದು. ನಮ್ಮ ದೇಶ ಗ್ರೀಕರಾಗಿರ್ಬೋದು, ಶಕರು, ಕುಶಾನರಾಗಿರ್ಬೋದು, ತುರ್ಕರು ಆಗಿರ್ಬೋದು, ಅಫ್ಘಾನರಾಗಿದ್ದಾರೆ, ಹೌದಾ? ಇವರೆಲ್ಲ ವಿದೇಶಿಯರು. ಭಾರತ ವಿದೇಶಿಯರ ದಾಳಿಗೆ ತುತ್ತಾಯಿತು. ಆದರೆ ಇವರೆಲ್ಲ ಭಾರತೀಯರ ಒಂದು ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ವಿದೇಶಿಯರಾಗಿದ್ದರು ಕೂಡ. ಆದರೆ 1600ರಲ್ಲಿ ನಿಮ್ಗೆ ಗೊತ್ತಿದೆ, ಈ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು ಭಾರತದಲ್ಲಿ. ಯಾವಾಗ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದ್ರು, ಬ್ರಿಟಿಷರು ಭಾರತಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವ್ಯಾಪಾರದ ಸಲುವಾಗಿ. ಯಾಕೆಂದ್ರೆ ಭಾರತ ಸಂಪದ್ಭರಿತವಾಗಿತ್ತು. ಆ ಸಂಪತ್ತಿಗೋಸ್ಕರ ವ್ಯಾಪಾರದ ಸಲುವಾಗಿ ಬಂದರು. ಪ್ರಾರಂಭದಲ್ಲಿ ಯಾರು? ಇಂಗ್ಲಿಷರು. ವ್ಯಾಪಾರಕ್ಕಾಗಿ ಬಂದವರು ಇಲ್ಲಿ ರಾಜಕೀಯ ಪ್ರಭುತ್ವವನ್ನ ಏನ್ ಮಾಡಿದ್ರು ಅಂದ್ರೆ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತೀವಿ. ವ್ಯಾಪಾರಕ್ಕಾಗಿ ಬಂದಂತ ಜನ ಮುಂದೆ
ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಪ್ರಭುತ್ವವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿದೆ. ಯಾಕಂದ್ರೆ ಇಲ್ಲಿ ನಾವು ನೋಡ್ತೀವಿ ಯಾವ ರೀತಿಯಾಗಿ ಈ ರಾಜಕೀಯ ಪ್ರಭುತ್ವವನ್ನ ಸ್ಥಾಪನೆ ಮಾಡಿದ್ರು ಹಂತ ಹಂತವಾಗಿ. ಉದಾಹರಣೆಗಾಗಿ ನಾವು ನೋಡ್ತಾ ಇದ್ದೇವೆ 1757 ಒಳಗ ದ ಬ್ಯಾಟಲ್ ಆಫ್ ಪ್ಲಾಸಿ, ಪ್ಲಾಸಿ ಕದನ ನಡೀತು 1757ರಲ್ಲಿ. ಸಿರಾಜ್ ಉದ್ದೌಲನನ್ನ ಕೆಳಗಿಳಿಸ್ತಾರೆ ಬ್ರಿಟಿಷರು. ಸಿರಾಜ್ ಉದ್ದೌಲನನ್ನ ಕೆಳಗಿಳಿಸಿ ಅಲ್ಲಿ ಮೀರ್ ಜಾಫರ್ನನ್ನ ಅಧಿಕಾರಕ್ಕೆ ತರ್ತಾರೆ. ಆಮೇಲೆ ಅದೇ ರೀತಿಯಾಗಿ ಬಕ್ಸರ್ ಕದನ ನಡೀತು 1764ರಲ್ಲಿ. 1764ರಲ್ಲಿ ಬಕ್ಸರ್ ಕದನ ನಡೀತು. ಅಲ್ಲಿ ಏನ್ ಮಾಡಿದ್ರೆ ಮೀರ್ ಜಾಫರ್ನನ್ನ ಕೆಳಗಿಳಿಸಿ ಮೀರ್ ಕಾಸಿಂನನ್ನ ಅಧಿಕಾರಕ್ಕೆ ತಂದರು. ಅಂದ್ರೆ ನಮ್ಮ ದೇಶವನ್ನ ಯಾವ ರೀತಿಯಾಗಿ ಆಳಿದ್ರಂದ್ರೆ ನಮ್ಮಲ್ಲೇ ಆಂತರಿಕವಾಗಿರ್ತಕ್ಕಂಥ ವೈಮನಸ್ಸುಗಳನ್ನ ಹುಟ್ಟಿಸಿ ತಮ್ಮ ಒಂದು ರಾಜಕೀಯ ಪ್ರಭುತ್ವವನ್ನ ಸ್ಥಾಪನೆ ಮಾಡಿದ್ರು. ಉದಾಹರಣೆಗಾಗಿ ಪ್ಲಾಸಿ ಮತ್ತು ಬಕ್ಸರ್ ಕದನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನ ಹಾಗೆ ನಾವು ನೋಡ್ತೀವಿ ಭಾರತದಲ್ಲಿ ಸಾಯಕ ಸೈನ್ಯ ಪದ್ಧತಿ ಅಂತ ಗೊತ್ತಿದೆ. ಸಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವ ಲಾರ್ಡ್ ವೆಲ್ಲಸ್ಲಿ 1798ರಲ್ಲಿ. ಈ ಸಾಯಕ ಸೈನ್ಯ ಪದ್ಧತಿಯನ್ನ ಅಳವಡಿಸಿಕೊಂಡಂತ ಭಾರತೀಯ ಮೊದಲ ವ್ಯಕ್ತಿ ಹೈದರಾಬಾದಿನ ನಿಜಾಮ. ಅಂದ್ರೆ ಸಾಯಕ ಸೈನ್ಯ ಪದ್ಧತಿಗೆ ಅನೇಕ ಸಾಮ್ರಾಜ್ಯಗಳು ಸ್ಥಳೀಯ ಸಂಸ್ಥೆಗಳು ಒಳಪಡ್ತವೆ. ಅದರಲ್ಲಿ ಈ ಲಾರ್ಡ್ ವೆಲ್ಲಸ್ಲಿಯ ಸಾಯಕ ಸೈನ್ಯ ಪದ್ಧತಿಯನ್ನ ಒಂದು ಅನುಸರಿಸಿದಂತ ಭಾರತೀಯ ವ್ಯಕ್ತಿ ಅಂದ್ರೆ ಹೈದರಾಬಾದಿನ ನಿಜಾಮ. ಮೈಸೂರಿನ ಒಡೆಯರು ಹೈದರ್ ಮತ್ತು ಟಿಪ್ಪು ಸುಲ್ತಾನರು ಅದನ್ನ ತಿರಸ್ಕಾರ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿದೆ. ಆಮೇಲೆ ಲಾರ್ಡ್ ಡಾಲ್ಹೌಸಿ ಗೊತ್ತಿದೆ ನಿಮಗೆ. ಲಾರ್ಡ್ ಡಾಲ್ಹೌಸಿ ದತ್ತು ಪುತ್ರರಿಗೆ ರಾಜ್ಯದ ಹಕ್ಕಿಲ್ಲ ಅಂತ ಹೇಳ್ತಾರೆ. ಅನೇಕ ಸ್ಥಾನಿಕ ಅರಸರಿದ್ದರು. ಆ ಸ್ಥಾನಿಕ ಅರಸರು ಏನ್ ಮಾಡ್ತಾ ಇದ್ರೆ ಗಂಡು ಮಕ್ಕಳು ಹುಟ್ಟದೇ ಇದ್ರೆ ದತ್ತು ಪುತ್ರರನ್ನ ತೆಗೆದುಕೊಂಡು ಆ ಮನೆತನವನ್ನ ಮುಂದುವರಿಸ್ತಾ ಇದ್ರು. ಆದ್ರೆ ಡಾಲ್ಹೌಸಿ ಅಧಿಕಾರಕ್ಕೆ ಬಂದ ಮೇಲೆ ಏನ್ ಹೇಳ್ತಂದ್ರೆ ಯಾರಿಗೆ ಮಕ್ಕಳಿಲ್ಲ ಅವರು ಮುಂದೆ ಆ ರಾಜ್ಯದ ಹಕ್ಕನ್ನ ಪಡೆಯುವಂತ ಅಧಿಕಾರ ಇಲ್ಲ ಅಂತ. ಯಾಕಂದ್ರೆ ದತ್ತು ಪುತ್ರರನ್ನ ತೆಗೆದುಕೊಳ್ತಕ್ಕಂಥ ಹಕ್ಕಿಲ್ಲ ಅನ್ನುವಂಥ ನೀತಿಯನ್ನ ಜಾರಿಗೆ ತಂದ ಲಾರ್ಡ್ ಡಾಲ್ಹೌಸಿ. ಇನ್ನ 1857 ದ ಫಸ್ಟ್ ದ ಇಂಡಿಯನ್ ಪ್ರಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ ನಾವು. 1857 ಭಾರತದ ಪ್ರಪ್ರಥಮ ಸ್ವತಂತ್ರ ಸಂಗ್ರಾಮ 1857ರಲ್ಲಿ ನಡೀತದ. ಹೌದಾ? ಭಾರತದ ಪ್ರಪ್ರಥಮ ಸ್ವತಂತ್ರ ಸಂಗ್ರಾಮ ಎಲ್ಲಿ ಪ್ರಥಮವಾಗಿ ಬ್ಯಾರಕ್ಪುರದಲ್ಲಿ ಮಂಗಳ ಪಾಂಡ್ಯ ನಾಯಕತ್ವದಲ್ಲಿ ಎನ್ಫೀಲ್ಡ್ ಬಂದೂಕುಗಳನ್ನ ಬಳಸಲಿಕ್ಕೆ ನಿರಾಕರಿಸಿ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನ ಗುಂಡಿಟ್ಟು ಕೊಲೆ ಮಾಡ್ತಾನೆ. ಅಲ್ಲಿ ಪ್ರಾರಂಭ ಆಯಿತು ನೋಡ್ರಿ. 1857ರ ಕ್ರಾಂತಿ ಪ್ರಾರಂಭ ಆಯಿತು. ಭಾರತವು ನೋಡ್ರಿ, ಬ್ರಿಟಿಷರು ಭಾರತದಲ್ಲಿ ನೆಲೆಸಿ ಭಾರತವನ್ನು ತಮ್ಮ ತಾಯಿನ ನಾಡಾಗಿ ಮಾಡಿಕೊಳ್ಳಲಿಕ್ಕೆ ಬಳಸಲಿಲ್ಲ. ತಮ್ಮ ದೇಶವನ್ನು ಒಪ್ಪಿಕೊಳ್ಳಿಲ್ಲ. ಭಾರತೀಯರನ್ನ ಗುಲಾಮರನ್ನಾಗಿ ಮಾಡಿಕೊಂಡ್ರು. ಹೌದಾ? ಅದಕ್ಕಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಚಳವಳಿಗಳನ್ನ ಒಳಗೊಂಡು ರಾಷ್ಟ್ರೀಯ ಚಳವಳಿಗೆ ನಿಖರವಾಗಿ ಯಾವಾಗ ಪ್ರಾರಂಭ ಆಯಿತು, ಈ ಬ್ರಿಟಿಷರ ವಿರುದ್ಧ ಯಾವಾಗ ಪ್ರಾರಂಭ ಆಗ್ತದೆ, ನಿಖರವಾಗಿ ಖಚಿತವಾಗಿ ಯಾವಾಗ ಈ ರಾಷ್ಟ್ರೀಯ ಚಳವಳಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚಾಸ್ಪದವಿದೆ. ಬಹಳಷ್ಟು ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಆದರೂ ಕೂಡ 1885ರಲ್ಲಿ ಈ ರಾಷ್ಟ್ರೀಯ ಚಳವಳಿ ಪ್ರಾರಂಭವಾಯಿತು ಅಂತ ಕೂಡ ನಮಗೆ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ 1885 ಒಳಗ ಭಾರತೀಯ ರಾಷ್ಟ್ರೀಯ ಚಳವಳಿ ಪ್ರಾರಂಭ ಆಯಿತು ಅಂತ ಕೂಡ ಹೇಳ್ತಾರೆ. ಇಷ್ಟು ನಾವು ಇಂಟ್ರೊಡಕ್ಷನ್ ಬಗ್ಗೆ ಆಯಿತು. ಇನ್ನು ಭಾರತೀಯ ಸಂಪತ್ತಿನ ನಿರಂತರವಾಗಿರ್ತಕ್ಕಂಥ ಸುದ್ದಿ ನೋಡ್ರಿ.
ಭಾರತದ ರಾಷ್ಟ್ರೀಯತೆಗೆ ಉಗಮವಾಗಲಿಕ್ಕೆ ಕಾರಣ, ಬೆಳವಣಿಗೆಗೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಲ್ಲಿ ಭಾರತೀಯ ಸಂಪತ್ತಿನ ನಿರಂತರವಾಗಿರ್ತಕ್ಕಂಥ ಸುಲಿಗೆ. ಕಚ್ಚಾ ವಸ್ತುಗಳನ್ನ ಕಡಿಮೆ ಬೆಲೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಭಾರತವನ್ನ ಬ್ರಿಟಿಷ್ ಏನ್ ಮಾಡಿದ್ರು, ಇಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಕಡಿಮೆ ಬೆಲೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಇಂಗ್ಲೆಂಡಿಗೆ. ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಶುದ್ಧ ವಸ್ತುಗಳನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ತಯಾರು ಮಾಡ್ತಾ ಇದ್ರು, ಅಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು, ಆಮೇಲೆ ಭಾರತದಲ್ಲಿ ಮಾರಾಟ ಮಾಡ್ತಾ ಇದ್ರು. ಅದಕ್ಕಾಗಿ ಭಾರತದ ಸಂಪತ್ತಿನ ಸೋರಿಕೆ ಬಗ್ಗೆ ಭಾರತ ನಿರಂತರವಾಗಿ ಶೋಷಣೆಗೆ ಒಳಪಟ್ಟಿತ್ತು ಬ್ರಿಟಿಷರಿಂದ. ಅದಕ್ಕ ದ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ವೃದ್ಧ ಪಿತಾಮಹ ಅಂತ ಕರಿತೇವೆ ಯಾರನ್ನ, ದಾದಾಬಾಯಿ ನೌರೋಜಿ ಅವರನ್ನ. ಅವ್ರು ಹೇಳ್ತಾರೆ ಭಾರತವನ್ನ ಬ್ರಿಟಿಷರು ಯಾವ ರೀತಿಯಾಗಿ ಸುಲಿಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ, ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥದ್ದಲ್ಲಿ ಹೇಳ್ತಾರೆ. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಭಾರತವನ್ನು ಯಾವ ರೀತಿಯಾಗಿ ಕೊಳ್ಳೆ ಹೊಡೆದ್ರು, ಸುಲಿಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಮ್ಮ ಕೃತಿಯಲ್ಲಿ ಹೇಳ್ತಾರೆ. ಗಂಗಾ ನದಿಯನ್ನ ಸುಲಿಗೆ ಮಾಡಿ ಇಂಗ್ಲೆಂಡದ ಥೇಮ್ಸ್ ನದಿಯ ಮೇಲೆ ಸುರಿದರು ಅಂತ ಹೇಳ್ತಾರೆ. ಗಂಗಾ ಭಾರತದಲ್ಲಿ ಪವಿತ್ರವಾಗಿರ್ತಕ್ಕಂಥ ನದಿ, ಆದ್ರೆ ಲಂಡನ್ ಇರೋದು ಥೇಮ್ಸ್ ನದಿಯ ಮೇಲೆ. ಅದಕ್ಕ ಗಂಗಾ ನದಿಯನ್ನ ಸುಲಿಗೆ ಮಾಡಿ ಇಂಗ್ಲೆಂಡದ ಥೇಮ್ಸ್ ನದಿಯ ಮೇಲೆ ಸುರಿದರು ಅಂತ ಹೇಳ್ತಾರೆ. ಜವಾಹರ್ಲಾಲ್ ನೆಹರು, ಭಾರತದ ಪ್ರಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ನೆಹರು ಅವರು ದ ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಕೃತಿಯೊಳಗ ಭಾರತದ ಸಂಪತ್ತು ನಿರಂತರವಾಗಿ ಹರಿದು ಹೋಯಿತು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಬಹಳಷ್ಟು ಸಂಪತ್ತನ್ನ ಲೂಟಿ ಮಾಡಿದ್ರು ಅಂತ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಇದು ನಾವು ಭಾರತ ಇದರಿಂದ ಏನಾಯ್ತು ಅಂದ್ರೆ ಬಹಳಷ್ಟು ಬಡ ರಾಷ್ಟ್ರವಾಗ್ತದೆ. ಭಾರತದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಕೈಗಾರಿಕೆಗಳು, ಕೃಷಿ ಏನಾಗ್ತದೆ ಅಂದ್ರೆ ಸಾಕಷ್ಟು ನಷ್ಟವನ್ನ ಅನುಭವಿಸಿತು. ಇದರಿಂದ ನಿರುದ್ಯೋಗ ಇನ್ನಷ್ಟು ಹೆಚ್ಚಾಯಿತು ಅಂತ ಹೇಳ್ಬೋದು. ಅದಕ್ಕಾಗಿ ಭಾರತೀಯರಲ್ಲಿ ಈ ಒಂದು ರಾಷ್ಟ್ರೀಯ ಒಂದು ಮನೋಭಾವನೆ ಬರಲಿಕ್ಕೆ ಕಾರಣ ಅಂದ್ರೆ ಭಾರತೀಯರ ಸಂಪತ್ತು ನಿರಂತರವಾಗಿ ಸುಲಿಗೆಯಾಯಿತು ಅಂತ ಕೂಡ ಹೇಳ್ತೇವೆ. ಇನ್ನ ಬ್ರಿಟಿಷರ ಪಾಶ್ಚಾತ್ಯ ಶಿಕ್ಷಣ ಪರಿಚಯ, ಯಾವ ರೀತಿಯಾಗಿ ಶಿಕ್ಷಣದ ಒಂದು ಪಾಶ್ಚಾತ್ಯ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದ್ದೇವೆ ನೋಡಿ. ಹಿಂದೂ ಮುಸ್ಲಿಮರು, ಭಾರತ ಹಿಂದೂ ಮುಸ್ಲಿಮರ ಒಂದು ಸಂಸ್ಕೃತಿ. ಹಿಂದೂಗಳು ಇದ್ರು, ಮುಸ್ಲಿಮರಿದ್ರು. ಆದ್ರೆ ಹಿಂದೂಗಳಲ್ಲಿ ಸಂಸ್ಕೃತ, ಆಮೇಲೆ ಮುಸ್ಲಿಮರಲ್ಲಿ ಪರ್ಷಿಯನ್, ಅರೇಬಿಕ್ ಭಾಷೆಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಆದರೆ ಏನಾಗ್ತಾ ಇತ್ತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ, ಸಂಸ್ಕೃತ ನಮ್ಮನ್ನ ಏನ್ ಮಾಡ್ತಾ ಇದೆ ಅಂದ್ರೆ ಅಂಧಕಾರದಲ್ಲಿ ಭಾರತೀಯರನ್ನ. ಅದಕ್ಕೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನ್ ಮಾಡ್ತಾನಂದ್ರೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯರ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿ ಇರ್ತಾನೆ. ಅದಕ್ಕೆ ಥಾಮಸ್ ಮೆಕಾಲೆ 1835 ಒಳಗ ಈ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರೀತೇವೆ ಥಾಮಸ್ ಮೆಕಾಲೆಯನ್ನ, ಅವನನ್ನ ಶಿಕ್ಷಣದ ಆಯೋಗದ ನೇಮಕ ಮಾಡ್ತಾರೆ. ಅವನ ನೇತೃತ್ವದಲ್ಲಿ ಶಿಕ್ಷಣ ಆಯೋಗವನ್ನು ರಚಿಸಲಾಯಿತು. ಅದಕ್ಕೆ ಒಂದ್ ಕಡೆ ಹೇಳ್ತಾನೆ ಥಾಮಸ್ ಮೆಕಾಲೆ, ಬ್ರಿಟಿಷ್ ಸಾಮ್ರಾಜ್ಯ ಎಂದಾದರೂ ನಾಶವಾಗಬಹುದು, ಆದರೆ ಇಂಗ್ಲಿಷ್ ಸಾಹಿತ್ಯ ಮಾತ್ರ ಶಾಶ್ವತ ಅಂತ ಹೇಳ್ತಾನೆ. ಅಂದ್ರೆ ಮೆಕಾಲೆ ತನ್ನ ಟಿಪ್ಪಣಿಯನ್ನು ಬರೀತಾನೆ. ಅಂದ್ರೆ ಇವತ್ತು ಕೂಡ ನಾವು ಕಾಣ್ತೀವಿ ಬ್ರಿಟಿಷರು ನಮ್ಮ ದೇಶದಲ್ಲಿ ಇಲ್ಲ, ಆದರೆ ಇಂಗ್ಲಿಷ್ ಮಾತ್ರ ಇನ್ನೂ ಶಾಶ್ವತವಾಗಿದೆ ಅಂತ ಕೂಡ ಹೇಳ್ತೀವಿ. ಅದಕ್ಕೆ ಏನಿದೆ ಪಾಶ್ಚಾತ್ಯ ಶಿಕ್ಷಣ ಒಂದು ಪರಿಚಯ ಕೂಡ ಆಗಿದ್ದರಿಂದ ಭಾರತದಲ್ಲಿ ರಾಷ್ಟ್ರೀಯ ಒಂದು ಬೆಳವಣಿಗೆಗೆ ಪ್ರಮುಖ ಕಾರಣ ಆಯಿತು ಅಂತ ಕೂಡ ನಾವು ಹೇಳ್ತೇವೆ. ಇನ್ನ ವರ್ಣದ್ವೇಷ ನೀತಿ. ವರ್ಣದ್ವೇಷ ನೀತಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಸೌತ್ ಆಫ್ರಿಕಾದೊಳಗ ಕಪ್ಪು ಜನಾಂಗ, ಬಿಳಿಯ ಜನಾಂಗದವರೆಗೆ ನೆಲ್ಸನ್ ಮಂಡೇಲಾ ಏನ್ ಮಾಡಿದ್ರು, ಅವರ ವಿರುದ್ಧ ಚಳವಳಿಯನ್ನು ಮಾಡಿದ್ರು. ಹಂಗ ಭಾರತೀಯರನ್ನ ತುಚ್ಛವಾಗಿ ಕಾಣ್ತಾ ಇದ್ರು ಬ್ರಿಟಿಷರು, ನಮ್ಮನ್ನ ಬಹಳಷ್ಟು ಕನಿಷ್ಠವಾಗಿ ಕಾಣ್ತಾ ಇದ್ರು ಬ್ರಿಟಿಷರು. ಭಾರತೀಯರು ಕಪ್ಪು ಜನಾಂಗದವರು ಅಂತ ಹೇಳ್ತಾರೆ. ಭಾರತೀಯರು ಹೆಂಗಂದ್ರೆ ಅವರ ದೃಷ್ಟಿಯೊಳಗ ಕಪ್ಪು ಜನಾಂಗದವರು, ಆದ್ರೆ ಬ್ರಿಟಿಷರು ಬಿಳಿಯರು ಎಂಬ ಒಂದು ಬಣ್ಣದ ಹೆಸರಿನಲ್ಲಿ ಭಾರತೀಯರನ್ನು ಏನ್ ಮಾಡ್ತಾ ಇದ್ದಂದ್ರೆ ಕನಿಷ್ಠವಾಗಿ ಕಾಣ್ತಾ ಇದ್ರು ಅಂತ ತಿಳ್ಕೊಳ್ತಾ ಇದ್ರು. ಅದಕ್ಕ ಬ್ರಿಟಿಷರು ಭಾರತೀಯರನ್ನ ಯಾವ ರೀತಿಯಾಗಿ ಬೈತಾ ಇದ್ದಂದ್ರೆ
ನಾಯಿ, ಹಂದಿ ಇತ್ಯಾದಿ ಹೆಸರುಗಳಿಂದ ಬೈತಾ ಇದ್ರು. ಯಾರು? ಬ್ರಿಟಿಷರು ಭಾರತೀಯರನ್ನ. ಅದಕ್ಕೆ 1850ರಲ್ಲಿ ವಿಕ್ಟೋರಿಯಾ ರಾಣಿಯ ಒಂದು ಘೋಷಣೆಯಲ್ಲಿ ಸೈನ್ಯದಲ್ಲಿ, ಆಡಳಿತದಲ್ಲಿ ಹೆಚ್ಚಿನ ಹುದ್ದೆಗಳನ್ನು ಭಾರತೀಯರಿಗೆ ನೀಡಲು ತಿಳಿಸಿದ್ರು ಕೂಡ ಭಾರತೀಯರಿಗೆ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳನ್ನು ನೀಡ್ತಾ ಇರಲಿಲ್ಲ. ಭಾರತೀಯರನ್ನ ಉನ್ನತ ಹುದ್ದೆಗಳಿಗೆ ತಿರಸ್ಕರಿಸಿದ್ರು. ನಮ್ಮ ಸಂಸ್ಕೃತಿಯನ್ನ ಕನಿಷ್ಠವಾಗಿ ಅವ್ರು ಏನ್ ಮಾಡಿದ್ರು ಕಾಣ್ತಾ ಇದ್ರು. ಅದಕ್ಕಾಗಿ ಭಾರತೀಯನ ಸಮಾನತೆಯಿಂದ ಕಾಣ್ತಾ ಇರಲಿಲ್ಲ, ಅತ್ಯಂತ ಕೀಳು ಮಟ್ಟದಲ್ಲಿ ನಮ್ಮನ್ನ ಕಾಣ್ತಾ ಇದ್ರು. ಅದಕ್ಕಾಗಿ ಭಾರತೀಯರಲ್ಲಿ ಏನಂತಂದ್ರೆ ಒಂದು ರಾಷ್ಟ್ರೀಯತೆ ಭಾವನೆ ಉಗಮಾಗಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತೀವಿ. ಇದು ವರ್ಣದ್ವೇಷ ನೀತಿ ಅಂತ ಕರಿತೀವಿ. ಇನ್ಮೇಲೆ ಬ್ರಿಟಿಷರ ನೀತಿಗಳು. ಏನು ಬ್ರಿಟಿಷರ ನೀತಿಗಳು ನೋಡ್ರಿ, ನಿಮ್ಗೆ ಈಗಾಗಲೇ ನಾವು ಡಿಸ್ಕಷನ್ ಮಾಡ್ತಿದ್ದೆ. ಬ್ರಿಟಿಷರ ನೀತಿಗಳು ಹೆಂಗಾಗಿದ್ವು ಅಂದ್ರೆ, ರಾಜಕೀಯ ಪ್ರಭುತ್ವವನ್ನು ಸ್ಥಾಪಿಸಲು ಭಾರತೀಯರ ಸರಣಿ ಯುದ್ಧಗಳನ್ನು ಮಾಡಿದ್ರು. ಪ್ಲಾಸಿ ಕದನದಲ್ಲಿ ನೋಡ್ತೀವಿ ನಾವು. ಅದೇ ರೀತಿಯಾಗಿ ಬಕ್ಸರ್ ಕದನ ಕೂಡ ನೋಡ್ತೇವೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ನೋಡ್ತೇವೆ. ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತ ನೀತಿಯನ್ನು ನೋಡ್ತೇವೆ. ಇವೆಲ್ಲ ನೀತಿಗಳು ಏನಾಯ್ತಂದ್ರೆ, ಈ ನೀತಿಗಳಿಂದ ಜನ ಏನ್ ಮಾಡಿದ್ರು, ಬೇಸತ್ತು. ಸಹಾಯಕ ಸೈನ್ಯ ಪದ್ಧತಿ, ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತ ನೀತಿ, ಎಲ್ಲ ಸ್ಥಳೀಯ ಭಾರತೀಯರ ಸ್ಥಳೀಯ ಅರಸರು ಬೇಸತ್ತು ಬಿಟ್ರು. ಅದಕ್ಕಾಗಿ ಏನಾಯ್ತಂದ್ರೆ ಭಾರತದಲ್ಲಿ ಈ ರಾಷ್ಟ್ರೀಯ ಚಳವಳಿಗೆ ಮೂಲ ಕಾರಣ ಆಯ್ತು ಅಂತ ಹೇಳ್ತೀವಿ. ಇನ್ನ ನೆಕ್ಸ್ಟ್ ಪಾಯಿಂಟ್, ಪತ್ರಿಕೆಗಳ ಪಾತ್ರ ಅಂತ ಕರಿತೀವಿ. ಪತ್ರಿಕೆಗಳು ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ಮಹತ್ವದ ಪಾತ್ರ ವಹಿಸ್ತವೆ. ಇವತ್ತಿನ ಹಾಗೆ ಕಮ್ಯುನಿಕೇಶನ್ ಫಾಸ್ಟ್ ಇರಲಿಲ್ಲ. ಆದರೆ ಅವತ್ತಿನ ಕಾಲದಲ್ಲಿ ಏನಾಗ್ತಾ ಇತ್ತಂದ್ರೆ, ಪತ್ರಿಕೆಗಳು ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತವೆ. ಭಾರತೀಯರಲ್ಲಿ ರಾಷ್ಟ್ರೀಯತೆ ಚಳವಳಿಯಲ್ಲಿ ಭಾಗವಹಿಸಲಿಕ್ಕೆ ಮಹತ್ವದ ಪಾತ್ರ ವಹಿಸ್ತವೆ ಪತ್ರಿಕೆಗಳು. ಬಹುಶಃ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸ್ವತಂತ್ರ ಹೋರಾಟದ ಕಾಲಾವಧಿಯಲ್ಲಿ ದಿ ಮರಾಠ, ದಿ ಕೇಸರಿ ಎನ್ನುವಂತ ಪತ್ರಿಕೆಗಳನ್ನ ಪ್ರಾರಂಭಿಸ್ತಾರೆ. ಅದೇ ರೀತಿಯಾಗಿ ದ ಹಿಂದೂ, ಆಮೇಲೆ ದ ಇಂಡಿಯನ್ ಮಿರರ್, ದ ಬಾಂಬೆ ಸಮಾಚಾರ, ಸಾಮವೇದಿ ಕೌಮುದಿ, ಇವೆಲ್ಲ ಜನರಲ್ಲಿ ಏನ್ ಮಾಡಿದ್ರು, ರಾಷ್ಟ್ರೀಯ ಪ್ರಜ್ಞೆನ ಮೂಡಿಸಿದ್ರು. ಹೌದಾ? ಯಾಕಂದ್ರೆ ಈ ಪತ್ರಿಕೆಗಳಿಗೆ ಜನರನ್ನ ಎಚ್ಚರಗೊಳಿಸಲಿಕ್ಕೆ, ರಾಷ್ಟ್ರೀಯತೆ ಸ್ವರಾಜ್ಯದ ಬಗ್ಗೆ ಪ್ರೇರಣೆ ನೀಡಲಿಕ್ಕೆ ಅನೇಕ ಲೇಖನಗಳನ್ನು ಬರೀತಾ ಇದ್ದಾರೆ ಜನ. ಅದಕ್ಕೆ ತಿಲಕರು ದಿ ಮರಾಠ, ದಿ ಕೇಸರಿ ಎನ್ನುವಂಥ ಪತ್ರಿಕೆಗಳನ್ನ ಪ್ರಾರಂಭ ಮಾಡಿ ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸಿದ್ರು. ರಾಷ್ಟ್ರೀಯತೆ ಮನೋಭಾವನೆಯನ್ನು ಹುಟ್ಟಾಕಲಿಕ್ಕೆ ಪತ್ರಿಕೆಗಳು ಬಹಳ ಮಹತ್ವದ ಪಾತ್ರ ವಹಿಸಿದ್ರು ಅಂತ ನಾವು ಹೇಳ್ತೇವೆ. ಇದು ಕೂಡ ಮಹತ್ವದ ಪಾತ್ರ ವಹಿಸುತ್ತದೆ. ನೆಕ್ಸ್ಟ್, ಭಾರತ ಪುನರುಜ್ಜೀವನ ಚಳವಳಿ. ನಿಮ್ಗೆ ಗೊತ್ತಿದೆ ಪುನರುಜ್ಜೀವನ ಚಳವಳಿ. ನೋಡ್ರಿ, ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ಹೌದಾ? ಭಾರತ ಅನೇಕ ಮೂಢನಂಬಿಕೆಗಳಿಂದ ಕೂಡಿತ್ತು, ನಿಮ್ಗೆಲ್ಲ ಗೊತ್ತಿದೆ. ದ ಪ್ರಾಕ್ಟೀಸ್ ಆಫ್ ಸತಿ 1829 ಒಳಗ ಆ ಸತಿ ಪದ್ಧತಿಯನ್ನು ತೆಗೆದು ಹಾಕಲಾಯಿತು. ಸತಿ ಪದ್ಧತಿ ನಿರ್ಮೂಲನೆ ಮಾಡಿರುವಂತ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್ ಮತ್ತು ಲಾರ್ಡ್ ವಿಲಿಯಂ ಬೆಂಟಿಂಗ್. ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ್, ಇವರೆಲ್ಲ ಭಾರತೀಯರಲ್ಲಿ ಇರತಕ್ಕಂಥ ಬಹಳ ಅನಿಷ್ಟವಾಗಿರ್ತಕ್ಕಂಥ ಪದ್ಧತಿಗಳನ್ನು ತೆಗೆದುಹಾಕಲಿಕ್ಕೆ ಶ್ರಮ ವಹಿಸಿದ್ರು. ದಯಾನಂದ ಸರಸ್ವತಿಯವರು ಭಾರತೀಯರಿಗಾಗಿ ಎಂದು ಸಾರಿದ್ದಾರೆ. ಭಾರತೀಯರಿಗಾಗಿ ಸಾರಿದ್ದಾರೆ. ಇವೆಲ್ಲ ರಾಷ್ಟ್ರ ಕಟ್ಟಲಿಕ್ಕೆ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದ್ರು ಅಂತ ನಮ್ಗೆ ತಿಳಿದು ಬರ್ತದೆ. ಅದಕ್ಕಾಗಿ ಪುನರುಜ್ಜೀವನದ ಚಳವಳಿ ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸಿತು. ಇನ್ನ ಇತಿಹಾಸದ ಅನೇಕ ಸಂಶೋಧನೆಗಳ ಇತಿಹಾಸದೊಳಗ ಅನೇಕ ಸಂಶೋಧನೆಗಳು ಒಳಪಡುತ್ತವೆ. ಉದಾಹರಣೆಗಾಗಿ ನಿಮ್ಗೆ ಗೊತ್ತಿದೆ ಭವ್ಯ ನಾಗರಿಕತೆಗಳ ಬಗ್ಗೆ ನಿಮ್ಗೆ ಗೊತ್ತಿದೆ ಆರ್ಚಿ ಭಂಡಾರ್ಕರ್, ಆಮೇಲೆ ಆರ್ಸಿ ಮಿತ್ರಾ, ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್, ಸರ್ ಜಾನ್ ಮಾರ್ಸಲ್, ಜೇಮ್ಸ್ ಪ್ರಿನ್ಸಫ್, ಕನಿಂಗ್ಹ್ಯಾಮ್, ಇವರೆಲ್ಲ ಶ್ರೇಷ್ಠ ಇತಿಹಾಸ ತಜ್ಞರು. ಹೌದಾ? ಇತಿಹಾಸವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿಸಿದ್ರು. ಇತಿಹಾಸದ ಪ್ರಜ್ಞೆ ಜನರಲ್ಲಿ ಬರೀಲಿಕ್ಕೆ ಪ್ರಾರಂಭವಾಯಿತು. ಅದಕ್ಕೆ ಸರ್ ವಿಲಿಯಂ ಜೋನ್ಸ್ ಏನ್ ಮಾಡ್ತಾರೆ, ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನುವಂಥದ್ದನ್ನ 1784ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ 1904ರಲ್ಲಿ ದ
ದ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಪುರಾತತ್ವ ಇಲಾಖೆ ಸ್ಥಾಪಿಸಲ್ಪಟ್ಟಿತು ಲಾರ್ಡ್ ಕರ್ಜನ್ ಇಂದ. ಆಮೇಲೆ ಅಷ್ಟೇ ಅಲ್ಲ, ಭಗವದ್ಗೀತೆಯನ್ನ ಮ್ಯಾಕ್ಸ್ ಮುಲ್ಲರ್ ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದ್ರು. ಇದರಿಂದ ಅನೇಕ ಸಂಶೋಧನೆಗಳು ಒಳಪಡ್ತವೆ. ಜನರಲ್ಲಿ ಏನಾಯ್ತಂದ್ರೆ ರಾಷ್ಟ್ರದ ಪ್ರಜ್ಞೆ ಜನರಲ್ಲಿ ಮೂಡಲಿಕ್ಕೆ ಪ್ರಾರಂಭ ಆಯಿತು ಅಂತ ಹೇಳ್ತೇವೆ. ಏನೇ ಇರಲಿ, ಒಟ್ಟಾರೆ ಇತಿಹಾಸದಲ್ಲಿ ಅನೇಕ ಸಂಶೋಧನೆಗಳು ಕೂಡ ಈ ರಾಷ್ಟ್ರೀಯ ಬೆಳವಣಿಗೆಗೆ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಯಿತು. ಕೊನೆಗೆ ದೇಶಭಕ್ತಿ ಗೀತೆಗಳು, ನಿಮ್ಗೆ ಗೊತ್ತಿದೆ ದೇಶಭಕ್ತಿಗಳು ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿವೆ. ನಿಮ್ಗೆ ಗೊತ್ತಿದೆ ಪಾರ್ಟಿಷನ್ ಆಫ್ ಬೆಂಗಾಲ್ 1905ರಲ್ಲಿ ಬೆಂಗಾಲ್ ವಿಭಜನೆ, ಇನ್ನು ನಮ್ಮ ದೇಶ ಸ್ವರಾಜ್ಯ ಸಿಕ್ಕಿರ್ಲಿಲ್ಲ. ಆದ್ರೆ ಯಾವಾಗ 1905ರಲ್ಲಿ ಏನ್ ಮಾಡಿದಾರ, ಲಾರ್ಡ್ ಕರ್ಜನ್ ಬೆಂಗಾಲ್ ಅನ್ನ ವಿಭಜನೆ ಮಾಡಿದ, ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ವಿಭಜನೆ ಮಾಡಿದ. ಅವಾಗ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಆ ಚಳುವಳಿಯೊಳಗ ನೇತೃತ್ವ ವಹಿಸ್ತಾರೆ. ಅವಾಗ ಅನೇಕ ದೇಶಭಕ್ತಿ ಗೀತೆಗಳು ಕೂಡ ಬಹಳ ಮಹತ್ವ ಪಾತ್ರ ವಹಿಸಿದ್ರು. ಅದಕ್ಕೆ ಬಂಕಿಮ್ ಚಂದ್ರ ಚಟರ್ಜಿ ಒಂದೇ ಮಾತರಂ ಗೀತೆಯನ್ನ ಹಾಡಿದ್ರು. ಆ ಒಂದೇ ಮಾತರಂ ಗೀತೆ ಏನಾಯ್ತಂದ್ರೆ ಬೆಂಗಾಲದ ಬೀದಿಗಳಲ್ಲಿ ಕೂಡ ಏನಾಯ್ತಂದ್ರೆ ಅದನ್ನ ಹಾಡಲಾಯಿತು. ಅದಕ್ಕಾಗಿ ಮುಂದೆ 1911ರೊಳಗ ಬೆಂಗಾಲ್ ಮತ್ತೆ ಒಂದಾಯಿತು ನಮಗೆ ತಿಳಿದು ಬರ್ತಾರೆ. ಇದರಿಂದ ಏನಾಯ್ತಂದ್ರೆ ಜನರಲ್ಲಿ ಈ ದೇಶಭಕ್ತಿ ಗೀತೆಗಳಿಂದ ಜನರಲ್ಲಿ ಏನಾಯ್ತಂದ್ರೆ ನಾವೆಲ್ಲರೂ ಒಂದು ಅನ್ನುವಂತ ಭಾವನೆ ಜನರಲ್ಲಿ ಮೂಡ್ಲಿಕ್ಕೆ ಕಾರಣ ಆಯಿತು. ಈ ರೀತಿಯಾಗಿ ನಾವು ಏನ್ ಕಾಣ್ತಂದ್ರೆ ಈ ಭಾರತೀಯ ರಾಷ್ಟ್ರೀಯ ಒಂದು ಬೆಳವಣಿಗೆಗೆ ಬಹಳಷ್ಟು ಪ್ರಮುಖ ಅಂಶಗಳಂತ ನೀವು ಪರಿಗಣಿಸ್ತೇವೆ. ಇದು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಒಳಗ 5 ಮಾರ್ಕ್ಸ್ ಕ್ವಶನ್ ಬರತಕ್ಕಂಥದ್ದು. ನಾವು ಮುಂದಿನ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಒಳಗ 3 ಹಂತಗಳನ್ನ ಕಾಣ್ತೇವೆ. ನಾವು ಮೊದಲ ಹಂತ ಮಂದಗಾಮಿಗಳ ಯುಗ, ಎರಡನೇ ಹಂತ ತೀವ್ರಗಾಮಿಗಳ ಯುಗ, ಮೂರನೇ ಹಂತ ಗಾಂಧಿ ಯುಗ ಅಂತ ಕರೀತೇವೆ. ಅದಕ್ಕಾಗಿ ಈ ಭಾರತದ ಒಂದು ರಾಷ್ಟ್ರೀಯ ಚಳವಳಿ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ. ದಯಮಾಡಿ ವಿದ್ಯಾರ್ಥಿನಿಯರೇ ಆದಷ್ಟು ಮಟ್ಟಿಗೆ ಈ ಆನ್ಲೈನ್ ಕ್ಲಾಸ್ ಅನ್ನ ಕಾನ್ಸಂಟ್ರೇಷನ್ ಮಾಡಿ, ಆಮೇಲೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಇನ್ನೊಮ್ಮೆ ನಿಮ್ಮನ್ನ ಕೇಳಿಕೊಂಡು ಇವತ್ತಿನ ಆನ್ಲೈನ್ ಅನ್ನು ನಾನು ಮುಕ್ತಾಯಗೊಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು.